ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ನೀವು 100 ಜನ್ಮವೆತ್ತಿದರೂ ಹಗಲು ರಾತ್ರಿ ತಾಯಿ ಸೇವೆ ಮಾಡಿದರೂ ತಾಯಿಯ ಋಣ ತೀರಿಸಲು ಸಾಧ್ಯವಿಲ್ಲ. ಹೌದಲ್ವಾ? ನಾವು ಎಷ್ಟು ಜನ್ಮ ಎತ್ತಿದ್ರೂ ತಾಯಿಯ ಋಣ ಮಾತ್ರ ತೀರಿಸೋದಕ್ಕೆ ಆಗದೇ ಇಲ್ಲ. ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ನಕ್ಷತ್ರ ದಶಾಫಲವನ್ನು ತಿಳ್ಕೊಳ್ಳೋಣ. ಕೃತಿಕ, ಉತ್ತರಾಷಾಢ ನಕ್ಷತ್ರ, ಈ ಮೂರಕ್ಕೂ ರವಿದಶೆ 6 ವರ್ಷ ಇರುತ್ತೆ. ಕೃತಿಕ, ಉತ್ತರಾಷಾಢ ನಕ್ಷತ್ರಕ್ಕೆ ರವಿದಶ 6 ವರ್ಷ ಇರುತ್ತೆ. ರೋಹಿಣಿ, ಹಸ್ತ, ಶ್ರವಣ ಇದಕ್ಕೆ ಚಂದ್ರದಶ 10 ವರ್ಷ ಇರುತ್ತೆ. ಮೃಗಶಿರ, ಚಿತ್ತ, ಧನಿಷ್ಠ ಕುಜದಶ 7 ವರ್ಷ ಇರುತ್ತೆ. ಆರ್ದ್ರ, ಸ್ವಾತಿ, ಶತಭಿಷ ರಾಹುದಶ 18 ವರ್ಷ ಇರುತ್ತೆ. ಪುನರ್ವಸು, ವಿಶಾಖ, ಪೂರ್ವಭಾದ್ರ ಗುರುದಶ 16 ವರ್ಷ ಇರುತ್ತೆ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಶನಿದಶ 19 ವರ್ಷ ಇರುತ್ತೆ. ಆಶ್ಲೇಷ, ಜ್ಯೇಷ್ಠ, ರೇವತಿ ಬುಧದಶ 17 ವರ್ಷ ಇರುತ್ತೆ. ಮಘ, ಮೂಲ, ಅಶ್ವಿನಿ ಕೇತುದಶ 17 ವರ್ಷ ಇರುತ್ತೆ. ಪುಬ್ಬ, ಪೂರ್ವಾಷಾಢ, ಭರಣಿ ಶುಕ್ರದಶ 20 ವರ್ಷ ಇರುತ್ತೆ ಇವರಿಗೆಲ್ಲ. ನೋಡಿ, ಇನ್ನೊಂದು ಹೇಳ್ತೀನಿ. ಕೃತಿಕ, ರೋಹಿಣಿ, ಉತ್ತರಾಷಾಢ ನಕ್ಷತ್ರಕ್ಕೆ ರವಿದಶ 6 ವರ್ಷ ಇರುತ್ತೆ. ರೋಹಿಣಿ, ಹಸ್ತ, ಶ್ರವಣಕ್ಕೆ ಚಂದ್ರದಶ 10 ವರ್ಷ ಇರುತ್ತೆ. ಮೃಗಶಿರ, ಚಿತ್ತ, ಧನಿಷ್ಠಕ್ಕೆ ಕುಜದಶ 7 ವರ್ಷ ಇರುತ್ತೆ. ಆರ್ದ್ರ, ಸ್ವಾತಿ, ಶತಭಿಷಕ್ಕೆ ರಾಹುದಶ 18 ವರ್ಷ ಇರುತ್ತೆ. ಪುನರ್ವಸು, ವಿಶಾಖ, ಪೂರ್ವಭಾದ್ರ ಗುರುದಶಕ್ಕೆ 16 ವರ್ಷ ಇರುತ್ತೆ. ಪುಷ್ಯ, ಅನುರಾಧ, ಉತ್ತರಾಭಾದ್ರ ಶನಿದಶಕ್ಕೆ 19 ವರ್ಷ ಇರುತ್ತೆ. ಆಶ್ಲೇಷ, ಜ್ಯೇಷ್ಠ, ರೇವತಿಗೆ ಬುಧದಶ 17 ವರ್ಷ ಇರುತ್ತೆ. ಮಘ, ಮೂಲ, ಅಶ್ವಿನಿ ಕೇತುದಶ 7 ವರ್ಷ ಇರುತ್ತೆ. ಪುಬ್ಬ, ಪೂರ್ವಾಷಾಢ, ಭರಣಿಗೆ ಶುಕ್ರದಶ 20 ವರ್ಷ ಇರುತ್ತೆ. ಈ ನಕ್ಷತ್ರ ದಶಾಫಲವನ್ನು ನಾವು ಯಾವಾಗಲೂ ತಿಳ್ಕೋಬೇಕು. ಅದಕ್ಕೆ ಹೇಳೋದು, ನಾವು ಯಾವಾಗಲೂ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮದ ಪ್ರಕಾರ ಹೋದರೆ ನಾವು ಇವನ್ನೆಲ್ಲ ತಿಳ್ಕೊಂಡ್ರೆ ನಮಗೇನಾಗುತ್ತೆ, ಎಷ್ಟೆಷ್ಟು ವರ್ಷ ನಾವು ಯಾವ್ಯಾವ ದಶೆ ಇರುತ್ತೆ, ಹೇಗೆ ಆ ದಶೆಯಲ್ಲಿ ಏನೇನು ನಡೆಯುತ್ತೆ ಅನ್ನೋದನ್ನು ನಾವು ಅರ್ಥಕೋಬೋದು. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 14/6/2026 ಭಾನುವಾರ, ಶ್ರೀ ಫಲಾಭವ ನಾಮ ಸಂವತ್ಸರ, ಉತ್ತರಾಯಣ, ಅಧಿಕ ಜ್ಯೇಷ್ಠ, ಗ್ರೀಷ್ಮ ಋತು, ಕೃಷ್ಣಪಕ್ಷ, ತಿಥಿ ಚತುರ್ದಶಿ, ಹಗಲು 11:31, ನಕ್ಷತ್ರ ರೋಹಿಣಿ, ರಾತ್ರಿ 10:37, ಮಳೆ ಮೃಗಶಿರ 2ನೇ ಪಾದ, ರಾಹುಕಾಲ 5:12ರಿಂದ 6:49, ಗುಳಿಕ ಕಾಲ 3:36ರಿಂದ 5:12, ಯಮಗಂಡ ಕಾಲ 12:23ರಿಂದ 2 ಗಂಟೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿದ್ದರಿಂದ ನಮ್ಮ ಲಿಂಕನ್ನು ಬೇರೆಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.